ಬೆಳಕ್ ಕಡತ್ಲೆ ರೊಟ್ಟಿ ಮಾಡ್ಲಿಲ್ಲಕ್ರ ದಿನ ಚಲೋ ಆದಂಗೆ ಆಗಂಗಿಲ್ಲ ನೋಡ್ರಿ ಅತ್ತೀರ, ಹೌದಿಲ್ರಿ? ಹ್ಞೂ, ಅದೇನು ನಮ್ಮ ಬೆಳಕ್ ಕಡತ್ಲೆ ಫಸ್ಟ್ ರೊಟ್ಟಿ ಮಾಡ್ಲಿಲ್ಲಕ್ರ ಸಮಾಧಾನ ಅನಿಸ್ತಿದ್ದಿಲ್ವ ನನಗೂ. ಹಂಗೆ ಮುಂಚೆ ಎದ್ದಳತ್ಲೆ ರೊಟ್ಟಿಗೆ ಹಾಕೊಂಡ್ಬಿಡ್ತಿದ್ದೆ ನಾನಂತ್ರ. ರೊಟ್ಟಿಗೆ ಹಾಕ್ಕೊಂಡ ಮುಂದಿಂದ ರೊಟ್ಟಿ ಮಾಡಿಟ್ಟ ಮುಂದೆ ಪಲ್ಯ ಮಾಡೋದು, ಸಾರು ಮಾಡೋದು, ಆಮೇಲೆ ಅನ್ನಾಗ ಇಂದ ಉಣ್ಣಾಕ ಒಂದು ಅರ್ಧ ಗಂಟೆ ಐತಿ ಅಂದಾಗ ಅನ್ನಕ್ಕೆ ಇಡ್ತಿದ್ನವ. ಹಂಗೆ ಮುಂಚೆಗೆ ಮಾಡಿಡ್ತದಲ್ಲ, ಬಿಸಿ ಬಿಸಿ ಅನ್ನಕ್ಕೆ ಇರ್ತದೆ. ನಿಮ್ಮ ಮಾವ ಆತು ನಿನ್ನ ಗಂಡ ಆತು ಉಣ್ಣಾಕ ಕುಂತಾಗ ಅನ್ನಕ್ಕೆ ಇಟ್ಬಿಡ್ತಿದ್ದೆ. ಒಂದು 10 ನಿಮಿಷ ಉಣ್ಣಾಕ ಕೇಳ್ತಾರ ಅಂದಾಗ ದೌಡೇನು ಅದೇ ಇಟ್ಟತ್ವ ಅನ್ನ ದಬ್ರೆ ಹಂಗೆ ಒಂದು 10 ನಿಮಿಷದಾಗ ಅನ್ನ ಆಗ್ಬಿಡೋದು. ಹೌದು ನೋಡ್ರಿ ಅತ್ತೀರ. ಎಲ್ರಿ ನಾವು ಅಷ್ಟೇ ನೋಡ್ರಿ, ನಮ್ಮ ಅವ್ರ ಮನೆಗೆ ಇದ್ದಾಗ ನಮ್ಮವನು ಅಷ್ಟೇ ರೀ. ಬೆಳಕ್ಕರತ್ಲೆ ಎದ್ದಾತ್ಲೆ ಹಂಗೆ ರೊಟ್ಟಿಗೆ ಹಾಕ್ಕೊಂಡ ಬಿಡೋದು. ಫಸ್ಟ್ ರೊಟ್ಟಿ ಮಾಡಿ ಇಟ್ಟು ತೆಗೆದ್ರೆ ಅರ್ಧ ಕೆಲಸ ಆಗಂಗೆ ನೋಡವ ಅನ್ನೋದು ನಮ್ಮವನು. ಒಟ್ಟು ರೊಟ್ಟಿ ಮಾಡೋದು ಒಂಥರ ಉಂಡ್ರೆ ಆಟ ನೋಡ್ರಿ ಅತ್ತೀರ. ಬೆಳಕ್ಕರತ್ಲೆ ಒಂದು 2 ರೊಟ್ಟಿ ತಿಂದ್ವಿ ಅಂದ್ರೆ ಎಷ್ಟು ಸಮಾಧಾನ ಅನಿಸ್ತದೆ ಜೀವಕ್ಕೆ. ಈಗ ಪಲ್ಯ ಏನು ಮಾಡ್ತೀವಿ ಜೊತೆ ಅತ್ತೀರ? ನೀವೇನು ಹೇಳ್ತೀರಿ ಅದ ಮಾಡ್ತಾನೆ ರೀ. ಕಾಯಿಪಲ್ಲೆ ನಿನ್ನೆ ತೊಗೊಂಡಿದ್ರಲ್ರಿ ಅತ್ತೀರ, ಏನೇನು ತೊಗೊಂಬಂದಾರಿ? ಆತು ನೋಡ್ರಿ, ಇನ್ನೊಂದು 2 ಅದಾವ ರೊಟ್ಟಿ ಮಾಡಿ ತೆಗೆದು ಬಿಡ್ತಾನೆ. ಚಾಯ್ ಏನಾರ ಮಾಡ್ಕೊಡ್ಲೇನು ರೀ ಅತ್ತೀರ? ಬ್ಯಾಡ ಬಿಡುವ, ಚಾ ಏನು ಬೇಡ. ಆಗ್ಲೇನು ಕುಡ್ದಾವಲ್ಲ, ಏನು ಚಾ ಕುಡಿಯೋದಾಗ್ಲಲ್ಲ. ನಿಮ್ಮ ಒಂದು ಬೈತೈತಿ ಚಾ ಕುಡಿಬೇಡ ಆಗ್ಲಲ್ಲ. ಮೊನ್ನೆ ದವಾಖಾನೆಗೆ ಹೋಗಿ ಬಂದಿದ್ವಲ್ವ, ಡಾಕ್ಟ್ರು ಬೈದ್ರಂತ ಚಾ ಕುಡಿಯೋಕೆ ಹೇಳ್ಬೇಡ್ರಿ ಅಲ್ಲಲ್ಲ ಅಂತಂದು. ಹಂಗಾಗಿ ನಿಮ್ಮ ಮಾವು ಚಾನ ನೀನು ಮುಂಜಾನೆ ಸಂಜೆಲ್ಲೊಮ್ಮೆ ಕುಡಿತಿರ್ತಾನೆ, ಯಾವಾಗ ಏನೋ ಅವ ಮಧ್ಯಾಹ್ನ ಕುಡಿಯೋದು ಕುಡಿಬೇಡ ಆಗ್ಲಲ್ಲ ಅಂತ ಬೈತೈತಿ ನಿಮ್ಮ ಮಾವು. ಹಾಗಾಗಿ ಚಾ ಭಾಳ ಕುಡಿಯಂಗಿಲ್ವ ನಾನು. ಹೌದು ಬಿಡ್ರಿ ಅತ್ತೀರ, ಈಗ ಚಾನ ಯಾರು ಅಷ್ಟು ಭಾಳ ಕುಡಿಯಂಗಿಲ್ಲ ರೀ ಅತ್ತೀರ. ಬೆಳಗ್ಗೆ ಒಮ್ಮೆ ಸಂಜೆಲೊಮ್ಮೆ ಕುಡಿದ್ರೆ ಇದಾತ್ರಿ, ಅಂದ್ರೆ ನಮ್ಗೆ ರೂಢಿ ಐತಲ್ರಿ ಅತ್ತೀರ. ಒಟ್ಟು ನಿಮ್ಮ ಮಾವ ನಿನ್ನೆ ಇದು ಮುಳುಗಾಯಿ ನೋಡುವ, ಮುಳುಗಾಯಿ ಬರ್ತಾ ಮಾಡ್ಬಿಡು, ಚಲೋ ಆಕತಿ. ಹೌದೇನ್ರಿ ಅತ್ತೀರ? ದೊಡ್ಡ ತೊಗೊಂಬಂದ್ರೆ ಇನ್ನು ಸಣ್ಣ ತೊಗೊಂಬಂದಾರಿ. ಸಣ್ಣ ತೊಗೊಂಬಂದ್ರೆ ಮುಳುಗಾಯಿ ಎಣ್ಗಾಯಿ ಮಾಡಿದ್ರೆ ಚಲೋ ಆಕತಿ. ದೊಡ್ಡವಾದ್ರೆ ಬರ್ತಾ ಚಲೋ ಆಕತ್ರಿ ಅತ್ತೀರ. ದೊಡ್ಡ ಅದಾವ ಸಣ್ಣ ಅದಾವ್ರಿ. ಅವು ಒಂದಿವ್ಸ ತೊಗೊಂಡು ತಡಿ ತರ್ತಾನೆ. ಜೊತೆ ದೊಡ್ಡ ಅದಾವ ಒಂದು 4 ಚಲೋ ಅದಾವ ನೋಡು. ದೊಡ್ಡ ಬರ್ತಾಕ ಮಸ್ತ್ ಆಕತಿ. ದೊಡ್ಡ ಮಾಡ್ತೀನಿ, ಸಣ್ಣ ಮಾಡ್ತೀವ ಅತ್ತೀರ. ಸುಮ್ಮನೆ ಮುಳುಗಾಯಿ ಬರ್ತಾ ಮಾಡಿದ್ರೆ ತೊಗೊಂಬರ್ರಿ, ದೊಡ್ಡವ ತೊಗೊಂಬರ್ರಿ. ತಗ ಜೊತೆ ಚಲೋ ಅದ ನೋಡು ಮುಳುಗಾಯಿ. 3 ಸಾಕು ತಗೊಳವ, ಸಾಕು ಬೇಕಾದ್ರೆ ರಗಡ ಆಗೋಕತಿ. ಸಾಕು ತಗೊಳ್ರಿ ಅತ್ತೀರ, 3 ಮಾಡ್ತಾನೆ ನಿಂದ್ರಿ. ಆತು ಇನ್ನೊಂದು 2 ರೊಟ್ಟಿ ಅದಾವು, ಅವ್ನು ಬಡದು ತೆಗೆದು ಹಂಗೆ ಇಲ್ಲೇ ಹೊಲೆ ಮೇಲೆ ಸುಡಕ್ಕೆ ಇಟ್ಬಿಡ್ತಾನೆ ಅಂತ. ಚಲೋತ್ ನಂಗೆ ಸುಟ್ಟು ಅಂದ್ರೆ ಒಂದು ಈಟ್ ಈರುಳ್ಳಿ ಕೊತ್ತಂಬರಿ ಅದನ್ನ ಹೆಚ್ಚು ಒಗದು ಒಂದು ಸ್ವಲ್ಪ ಖಾರ ಪುಡಿ ಅರಿಶಿನ ಪುಡಿ ಉಪ್ಪು ಹಾಕಿ ಕಿವುಚಿದೆ ಅಂದ್ರೆ ರುಚಿ ಚಲೋ ಆಕತ್ರಿ ಅತ್ತೀರ. ಬಿಸಿ ರೊಟ್ಟಿ ಮೇಲೆ ಹಂಗೆ ಒಂದು ಈಟ್ ಹಿಂಡಿ ಹಾಕೊಂಡು ತಿಂದ್ರೆ ಭಾಳ ಮಸ್ತ್ ಆಕತ್ರಿ. ಹಾಕೇನು ಜೊತೆ ರೊಟ್ಟಿ ಇದು ಲಾಸ್ಟ್ ಅದೊಂದು ಬೇಸ್ ತೆಗೆದು ಸುಡಕ್ಕೆ ಇಟ್ಬಿಡವ. ಆತಾಗ ರೊಟ್ಟಿ ಉಂಡ ಹೋಗಿ ಒಂದಿಟ್ಟು ಅಡ್ಡರ ಹಾಕಾನೆ, ಯಾಕೆ ಭಾರಿ ನಡಾನು ಸಾಕುಂತೈತಿ. ಹೋಗಿ ಒಂದಿಟ್ಟು ಅಡ್ಡ ಹಾಕಾನೆ, ಆಮೇಲಿಂದ ಬೇಕಂದ್ರೆ ಹೋಗಿ ಹಾಕಿಗೆ ಮೇವು ಅದನ್ನ ಇಟ್ಟು ನೀರಿಟ್ಟು ಬರ್ತಾನೆ. ಆತಾಡ್ರಿ ಅತ್ತೀರ, ಇದನ್ನ ಬೇಸ್ ತೆಗೆದು ಇದನ್ನ ಮುಳುಗಾಯಿ ಸುಡಾಕಿಡ್ತಾನೆ. ಒಂದೊಂದು ಸುಡ್ತಾನೆ ನಿಂದ್ರಿ ಅತ್ತೀರ. ಇವು 2 ಇಟ್ವಿ ಅಂದ್ರೆ ಅದನ್ನು ಚಲೋತ್ನಂಗೆ ಬೇಯಲ್ಲ, ಇದನ್ನು ಚಲೋತ್ನಂಗೆ ಬೇಯಲ್ಲ. ಒಂದೊಂದು ಸುಟ್ವಿ ಅಂದ್ರೆ ಒಳಗೆ ಚಲೋತ್ನಂಗೆ ಬೇಯ್ತೈತ್ರಿ ಅತ್ತೀರ. ಹಂಗೆ ನೋಡಿದ್ವಿ ಅಂದ್ರೆ ಹುಳ ಗಿಳ ಇದ್ರೆ ಗೊತ್ತಾಗ್ಬಿಡ್ತೈತಿ ಅತ್ತೀರ. ಅರ್ಧಂಬರ್ಧ ಬೇಯಿಸಿದ್ವಿ ಅಂದ್ರೆ ಅವು ಸಿಪ್ಪಿ ಸುಲಿಯಾಕ ಬರಂಗಿಲ್ಲ. ಅದು ಒಂದು ಉಳ್ಳಾಗಡ್ಡಿ ಹೆಚ್ಕೊಡ್ಲೇನು ಅದಕ್ಕೆ ಹಾಕಕ್ಕೆ ಹೆಚ್ಕೊಂತ ನಿಂದಿರಿ ಅತ್ತೀರ. ಬ್ಯಾಡ ಹಂಗೆ ಮುಳುಗಾಯಿ ಹಿಂದಿನ ಹಂಗೆ ಕಿವುಚಿದ್ರಾತು, ಮತ್ತು ಮ್ಯಾಲೇನು ಇದನ್ನು ಹಾಕೋದು. ಎಂಥ ಚಲೋ ಬಂದು ನೋಡು. ಏನೋ ಕುದ್ಸಕಟ್ಟಿ ಅಲ್ವ, ಏನದು? ರಾತ್ರಿದು ಸಾರು ಒಂದು ತಟ್ಟೋಗಿತ್ತು ಅತ್ತೀರ. ಮಸಾಲೆ ಸಾರು ಮಾಡಿದ್ನಲ್ಲ ರಾತ್ರಿ, ಅದು ಒಂದು ತಟ್ಟೋಗಿತ್ತು ರೀ. ಸಣ್ಣ ದಬರಿಗೆ ತೆಗೆದೆ, ಅದು ದೊಡ್ಡದಾಗ ತಬರಿ ಅಂದು ಬೆಳಗಾಕೆ ಇಟ್ಟನೆ ಅದನ್ನ. ಅದಕ್ಕೆ ಸಣ್ಣ ದಬರಿಗೆ ತೆಗ್ದಾನ್ರಿ ಅತ್ತೀರ. ಸ್ವಲ್ಪ ಐತಲ್ಲ ಒಂದು ಇಟ್ಟು ಕುದಿಸಿ ಇಳಿಸ್ಬಿಟ್ರೆ ಚಲೋ ಆಕತಿ. ಇಲ್ಲಕ್ರ ಮಧ್ಯಾಹ್ನ ನಾವೇ ಇಬ್ಬರೆಲ್ಲ ಉಣ್ಣಾಕ ಚಲೋ ಆಕತಿ. ಇಲ್ಲಕ್ರ ಆಳಿಸೋದಂಗೆ ಆಗ್ಬಿಡ್ತೈತೆ. ಮತ್ತು ಸಂಜೆ ಮುಂದೆ ಬೇಕಂದ್ರೆ ಬಿಸಿ ಅಡುಗೆ ಮಾಡಿದ್ರಾತು. ಮುಳುಗಾಯಿ ಚಲೋ ಬಂದವಲ್ರಿ ಅತ್ತೀರ. ಸಾಕು ತಗೋ, ಚಲೋ ಬಂದವ ತಗೋ. ಒಂದು ಈ ತಿಂಡಿ ಮಾಡಿಬಿಡು, ಸಿಪ್ಪಿ ಅದನ್ನ ಸುಲಿದು ಕೊಡಲೇ ಹೆಂಗವ? ನಿಂದಿರಿ ಅತ್ತೀರ, ನಾನು ಸುಲಿತೇನೆ. ಇವ ನಮ್ಮವ್ರ ಮನೆಯಾಗಂತ್ರು ಮುಳುಗಾಯಿ ಹೊಲದಾಗ ಜಗ್ಗಟ್ಟು ಬಿಡ್ಯಾವ. ಅವಾಗಂತ್ರು ನಮ್ಮಪ್ಪ ಒಟ್ಟ ವಾರದಾಗ 2 3 ತೊಗೊಂಬರೋದವ. ಸಂತಿಗೆ ಮಾರಕ್ಕೆ ಹಾಕೋದಲ್ಲ, ದೊಡ್ಡ ದೊಡ್ಡ ಆರಿಸ್ಕೊಂಬರೈತಿ ನಮ್ಮವ್ವ. ಆರಿಸ್ಕೊಂಡು ಬಂದು ಮನ್ಯಾಗ ಹೊಲಿ ಏನಾರು ರೊಟ್ಟಿ ಪಟ್ಟಿ ಮಾಡಿ ತೆಗೆದ್ಮೇಲೆ ಕೆಂಡ ಇರ್ತೈತಲ್ವ, ಕೆಂಡಾಗ ಇಟ್ಟು ಬಿಡ್ತಿದ್ವಿ. ಹಂಗೆ ಮೆತ್ತಗೆ ಹಂಗೆ ಚಲೋತ್ನಂಗೆ ಬೆಂದು ಬಿಡೋದು. ಬೇತ್ಲಿಗೆನ ಒಂದೀಟ್ ಅರಿಶಿನ ಪುಡಿ ಖಾರ ಪುಡಿ ಉಪ್ಪು ಹಾಕಿ ಹಂಗೆ ಇದನ್ನ ಕುಟ್ತಿದ್ವಿ. ಚಲೋತ್ನಂಗೆ ಹಂಗೆ ಕುಟ್ಟಿದ್ವಿ ಅಂದ್ರೆ ಹಂಗೆ ಬೆಣ್ಣೆದಂಗೆ ಆಗದು ನೋಡಂಗೆ. ಹಿಂಡಿ ಬಿಸಿ ರೊಟ್ಟಿ ಮೇಲೆ ಹಾಕ್ಕೊಂಡು ತಿಂದ್ವಿ ಅಂದ್ರೆ 2 ರೊಟ್ಟಿ ತಿನ್ನೋರು 4 ರೊಟ್ಟಿ ತಿಂತಾರೆ. ಒಂಥ ರುಚಿ ಆಕತಿ ಹಿಂಡಿ. ಇವ ನಿಮ್ಮ ಮಾವು ಅಷ್ಟು ಇಷ್ಟಪಡೋದಿಲ್ಲ ಮುಳುಗಾಯಿ ಬರ್ತಾನೆ. ಇನ್ನು ಹೋಳ್ಗಾಯಿ ಹೆಚ್ಚಾಗಿ ಮಾಡ್ತವಲ್ವ, ಅದಕ್ಕೆ ಭಾರಿ ಇಷ್ಟ ನಿಮ್ಮ ಮಾವ. ಅಯ್ಯೋ ಅಷ್ಟು ಇಷ್ಟಪಡೋದಿಲ್ಲ, ನಾನು ಭಾಳ ಮಾಡೋದಲ್ವ. ನಿನ್ನ ಗಂಡಗೂ ಇಷ್ಟ ಆಗತ್ತೆ. ಇವಾಗ ಮಾಡ್ಬೇ ನಾನು ಅವಾಗ ಮಾಡೋ ಕೊಡ್ತಿದ್ನವ. ಇತ್ತೀಚೆಗೆ ಒಂದು ಹಂಗೆ ಯಾವಾಗ ವಾರಕ್ಕೊಮ್ಮೆಟ ಹಿಂಗೆ ಮಾಡ್ತೀವಿ. ಮುಂಚೆ ಜಗ್ಗಟ್ಟು ಮಾಡ್ತಿದ್ವಿ.
ಹೌದ್ರಿ ಅತ್ತೀರ ಭಾಳ ರುಚಿ ಆಕತ್ ಬಿಡ್ರಿ ಇದು ಮುಳಗಾಯಿ ಭರ್ತಾ ಬಿಸಿ ರೊಟ್ಟಿಗಂತೂ ಇನ್ನೂ ಮಸ್ತ್ ಆಕತಿ ನೋಡ್ರಿ ಅತ್ತೀರ ಸಾಕಲ್ರಿ ಇಷ್ಟ ಇದನ್ನ ಮಂದಗ ಕಿವಿಚಿ ಬಿಟ್ಟಾನಲ್ಲ ಅಂತ ಚಲೋ ಆಗೈತಿ ಒಂದು ಚಮಚ ಇಟ್ಟನ್ರಿ ಅತ್ತೀರ ನಿಮಗೆ ಹೆಚ್ಚು ಕೊಡ್ಲೇನ್ರಿ ಅತ್ತೀರ ಅಂತೀರ ನನಗೂ ಯಾಕೆ ನಡ ಸಾಕಂತೈತಿ ಒಂದು ಗುಳಿಗೆ ನುಂಗ್ಬೇಕು ಒಂದು ಈಟ ರೊಟ್ಟಿ ಮೇಲೆ ಒಂದು ಈಟ ತಿಂಡಿ ಹಚ್ಚಿ ಕೊಟ್ಬಿಡವ ರೊಟ್ಟಿ ಬಿಸಿ ತಿಂದು ಹೋಗಿ ಅಡ್ಡಕಾನಿ ನೀನು ಹಚ್ಕೋ ಜೊತೆ ಇಬ್ರು ಉಣ್ಣಾನಂತ ನೀನು ಮತ್ತೇನು ತಿಂದಿಲ್ಲಲ್ಲ ಹ್ಞೂ ರೀ ಅತ್ತೀರ ಹಚ್ಕೊಡ್ತಾನೆ ಅಂತಲ್ರಿ ನಿಮಗೂ ಹಚ್ಕೊಟ್ಟು ನಾನು ಹಚ್ಕೊಂಡ್ಬಿಡ್ತಾನಂತ ಅಂತ ನಾ ಕೈಯಾಗ ಕಿಚ್ಚಿದಂಡು ಭಾಳ ರುಚಿ ಆಕೈಗ ಚಲೋ ಆಗೈತ್ರಿ ಅತ್ತೀರ ಅಯ್ಯ ಜೊತೆ ಸಾರು ಕುದ್ದು ಹೋಗಿ ಬರಾಕತ್ತದ ನೋಡೋದು ಮತ್ತೆ ಅತ್ತೆ ಹೋದಿತ್ತ ಬಂದರ ಮಾಡೋದು ಹಲಿನ ನೋಡೇ ತಟ ಮಾಡ್ತೀನಿ ಅಚ್ಚೇರಿ ಇನ್ನೊಂದು ರೊಟ್ಟಿ ಬೇಕಂದ್ರೆ ಇಸ್ಕೋರಿ ಅದವ್ರಿ ಬಿಸಿ ಅಂತ ರುಚಿ ಆಕತ್ತೆ 2 ರೊಟ್ಟಿ ಇಟ್ಟು ತಡೆ ತಿಂತಾನೆ ಏನೋ ಬಿಸಿ ರೊಟ್ಟಿಗೆ ಮೃಗ ಇಂಟಿ ಹಚ್ಕೊಂಡು ತಿಂದ್ರ ಭಾಳ ರುಚಿ ಆಕತ್ತೆ ನೋಡಿ ಒಟ್ಟ ಒಂದು 2 ರೊಟ್ಟಿ ತಿಂದಿ ಅಂದ್ರೆ ಸಂಜೆ ತನಕ ಮಿಸಿಗಾಡಂಗಿಲ್ಲ ಬಿಡು ಹೌದು ರೀತಿ ಭಾಳ ರುಚಿ ಆಕತ್ತೆ ನೋಡಿ ಬೆಳಗಾವು ಏನಾರ ಇದ್ರೆ ಇತ್ಲಿಕ್ಕೆ ಇಡ್ಬೇಕತ್ತವ ಬೆಳಗ್ಗೆ ಬೆಳಗ್ತಿದ್ದೆ ಉಣ್ಣೋದು ಆತು ನಂದು ಇಲ್ಲಿ ತೊಗೊರೈತಿಯಾರ ನಾನೇ ಇಂದಾಗ ಬೆಳಗ್ತಾನೆ ಹೋಗಿ ಅಡ್ಡಾಗ ಹೋಗ್ರೈತಿಯಾರ ನಾನು ಇದೊಂದು ಜೀತು ಎಲ್ಲ ಸ್ವಚ್ಛ ಮಾಡಿ ಇಂದಾಗ ಬೆಳಗ ಬಿಟ್ಟು ಹೋಗಿ ಆಕಳಿಗೆ ಎದ್ನು ನಾನೇ ನೀರಿಟ್ಟು ಬರ್ತಾನಂತ ಸರಿ ತಗೊಳ ಒಂದು ಇಟ್ಟು ಉಳಿಕಂತಾನಂತ ಆಕಳಿಗೆ ನೀರು ಇಡಕ್ಕೆ ಹೋಗಬೇಡ ಜೊತೆ ನಾನು ಹೋಗಿ ಇಂದಾಗ ಇಡ್ತಾನೆ ನೀನು ಇಡಕ್ಕೆ ಹೋಗಬೇಡ ನಿಮ್ಮ ಮಾವ ಹೋಗೋ ಮುಂದೆ ಇಟ್ಟೋಗೈತೆ ಕುಡಿದಿರ್ತಾವು ಮತ್ತೆ ಇಂದಾಗ ಇಡಕ್ಕೆ ಬರ್ತೈತಿ ಈಗ ಏನಾರ ಮತ್ತೆ ಇಟ್ವಿ ಅಂದರೆ ಚಪಾತಿ ಮಾಡ್ಕೊಂಡು ಹುಲ್ಲೆಲ್ಲ ಇದು ಮಾಡ್ಕೊಂಡ್ಬಿಡ್ತಾವು ನೀರಾಗಿ ಈಗೇನು ಇಡಕ್ಕೆ ಹೋಗ್ಬೇಡವಾ ಅತ್ತೆ ರಾತ್ರಿ ಸಾರೊಂದು ಕುಚ್ಚೇನಿ ಪುಣ್ಯಕ ಹತ್ತೆ ಹೋಗಿ ಒತ್ತಲಿಲ್ಲ ನೋಡಿ ಸಾರು ಇಲ್ಲೇ ಕುಂತಾನಿ ಲಕ್ಷ ಆಗಲಿಲ್ಲ ನನಗೆ ಹಿಂದೆ ಆಗೈತಿ ರೊಟ್ಟಿ ಆಗೈತಿ ನಾವು ಇಬ್ಬರೆಲ್ಲ ನಡೀತೈತಿ ಅವರು ಹೊಲಕ್ಕೆ ಹೋಗ್ಯಾರ ಮಾವರು ಹೊಲಕ್ಕೆ ಹೋಗ್ಯಾರ ಇಂದ ಬೇಕಂದ್ರೆ ಅನ್ನ ಮಾಡ್ಕೊಂತಾನೆ ಒಂದು ಈಟ ಒಂದು ಅರ್ಧ ಲೋಟ ಇಟ್ಟು ಅಂದ್ರೆ ಸಾಕು ಇಬ್ಬರಿಗೆ ಹಾಕೈತಿ ಮಂಜಾನೆ ಹೆಂಗಿದ್ರೆ ಸಾಲಿಗೆ ಹೋಗ್ಯಾನ ಸಂಜೆ ಮುಂದೆ ಬರೋದವನು ಉಳಿತಂದ್ರೆ ಒಂದಿಟ್ಟು ಅನ್ನ ಬಂದು ಉಂಟಾನ ಹೋಗಿ ಬೆಳಗ್ಯಾರ ಬೆಳಗ್ತಾನೆ ಹಿಂದಕ್ಕೆ ಬಟ್ಟೆ ಹೋಗ್ಯಾವು ಅದಾವು ನೋಡ್ತಾನೆ ಏನೇನೇ ಇಟ್ಟಾರ ಇಡ್ತಾನೆ ಇಲ್ಲಕ್ಕೆ ನಾಳೆ ಹೋಗೋದು ಹಾಕಿದ್ರೆ ಆತು ಇಷ್ಟು ಹೆಣ್ಮಕ್ಳು ಕೆಲಸ ಒಂದು ಮುಗಿಯತ್ಲಿ ಇನ್ನೊಂದು ಮುಗಿಯತ್ಲಿ ಇನ್ನೊಂದು ಹಂಗೆ ಕುಡ್ಕೊತಾನೆ ಇರ್ತಾವೆ ನೋಡು ಒಂಚೂರು ಮೈ ಮರೆತು ಕುಂತ್ವಿ ಅಂದ್ರೆ ಕೆಲಸ ಹಂಗೆ ಉಳ್ಕೊಂಡ ಬಿಡ್ತಾವೆ ಅವು ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಕತೆ ಚಲೋ ಮಾಡೇನ್ರಿ ಇವತ್ತಿನ ಕತೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳಿಗೆ ಸಪೋರ್ಟ್ ಮಾಡಿರಿ ಹೆಂಗೆ ಅನ್ಸಕತ್ತೈತಿ ಕತೆಗಳು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿರಿ ಸ್ನೇಹಿತರೆ ಯಾರೆಲ್ಲ ಬರ್ತಾರೆ ಆಚರಿಸ್ಕೊಳಕತ್ತಿರಲ್ರಿ ಅವ್ರಿಗೆಲ್ಲರಿಗೂ ಹುಟ್ಟೋಗದ ಹಾರ್ದಿಕ ಶುಭಾಶಯಗಳು ಆ ಭಗವಂತ ನಿಮ್ಗೆ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತಂದು ಭಗವಂತನ ಹತ್ರ ಬೇಡ್ಕೊಳ್ತಾನೆ ರೀ ಕತೆಗಳಿಗೆ ಇದೇ ಥರ ನಿಮ್ಮ ಪ್ರೀತಿ ಪ್ರೋತ್ಸಾಹನ ತೋರಿಸ್ಕೊಂಡು ಹೋಗ್ರಿ ಲೈಕ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಬನ್ನಿ ಕತೆನ ಮುಂದುವರ್ಸ್ಕೊಂಡು ಹೋಗ್ತೀನಿ ಅತ್ತೆಯರು ಹುಡ್ಕ್ಯಂದ್ರೆ ಹುಡ್ಕೇಳಿ ಚಾವತ್ತು ಏನೈತೆ ಅವರು ನಡ ನುಯ್ಸಾಕುಂತತ್ವ ಅಂತಾರಾಗ್ಲಲ್ಲ ಜ್ಯೋತಿ ಇದ್ಲದಾಗ ಬಾಂಡೆ ತಿಕ್ತಂದ್ರೆ ತೆರ ಅಡ್ಡಾಗ್ರಿ ಅಂದ್ಲು ಬಂದೆ ಯಾಕೆ ನಿದ್ದಿನ ಬರ್ಬೋದು ನೋಡು ಏನಾರ ಮಾಡೋ ಮುಂದೆ ಎಂಥ ನಿದ್ದೆ ಹಂಗೆ ಆಕಳಿಗೆ ಬರೋದೇನು ನಿದ್ದೆ ಹಂಗೆ ಜೋಮ ಹೊಡಿತಿರ್ತೈತಿ ಹುಡ್ಕೊಳ್ಳೋದ್ಲಾಗ ನಿದ್ದಿನ ಹೋಗ್ಬಿಡ್ತಾವ ನೋಡು ಏನಾರು ವಾರೆ ಮಾಡೋ ಮುಂದೆ ಹಂಗೆ ಎಷ್ಟು ನಿದ್ದೆ ಬಂದ್ಬಿಡ್ತಾವ ನಂಗೆ ಆಕತಿ ಆಕಿ ಸುಮಿತ್ರನಂತೆಲ್ಲ ಜಕೆಟ್ ಕೊಟ್ಟಾನಿ ದರಿದ್ರದಾಕಿ ಜಕೆಟ್ ವಾಪಸ್ಸ ಕೊಡುವಲ್ಲು ನೀ ಎಷ್ಟು ಸಿಟ್ಕಂತಾಳೆ ಇಟ್ಗಾಳಿ ನನಗೂ ಕೂಡುವಲ್ದು ಹೋಗ್ಬರಕ್ಕೆ ದೂರ ಆಕತಿ ದಾರೊಂದು ಹೋಗಕ್ಕೆ ಆಗಲ್ಲ ಪಾರ್ವತಿನಾರ ಯಾರನ್ನಾರ ಕೇಳ್ತಾನೆ ನಿಂತ್ರೆ ಅತ್ಲಾಗ ಹೋದ್ಲು ಅಂದ್ರೆ ಕೇಳ್ಬರ್ರವ ಅಂತಂದು ಸಾವಕ್ಕ ಬಾ ಪಾರ್ವತಿ ನೀನೇ ನಿನ್ಸಕತ್ತಿದ್ ನೋಡು ಬಾ ಒಳಗೆ ಇಲ್ಲ ಅದನ್ ಬಾ ಯಾಕೆ ಹುಡ್ಕೊಂಡ್ಬಿಟ್ಟಿಲ್ಲ ಸಾವಕ್ಕ ಪಾಪ ಮಕ್ಕೊಂಡಿದ್ದಾನ ಬಂದು ನಿದ್ದೆ ಗಿಡಿಸಿದಂಗೆ ಆತಲ್ಲೇ ಹೋಗ್ಕೊಂಡು ತಗೋ ನಾನು ಆಮೇಲೆ ದಿಂದಾಗ ಬರ್ತಾನೆ ಅವಾಗ ಯಾವ ಇಲ್ಲ ತಡಿ ಎದ್ದಾಳ್ತಾನೆ ವಾ ಈಗ ಊಟ ಆತ ರೊಟ್ಟಿ ಮಾಡಿದ್ಲು ಮುಳುಗ ಹಿಂಡಿ ಮಾಡಿ ರೊಟ್ಟಿ ಮಾಡಿದ್ಲು ತಿಂದೆ ಯಾಕೆ ನಡ ನಿನ್ಸಕತ್ತವ ಹುಡ್ಕೊಂತಾನೆ ಅಂತ ಬಂದೆ ನಿದ್ದೆನ ಬರ್ಬೋದು ನೋಡು ಹೌದೇನಕ್ಕ ನಂದು ರೊಟ್ಟಿ ಆಯ್ತು ನೋಡಿ ನಾನು ರೊಟ್ಟಿ ಮಾಡಿ ಇದನ್ನು ಅವ್ರಿಕಾಳು ತೊಗೊಂಬಂದಿದ್ರ ಹಂಗಾಗಿ ಅವ್ರಿಕಾಳು ಪಲ್ಯ ಮಾಡಿ ರೊಟ್ಟಿ ಮಾಡಿದೆ ನಮ್ಮದು ಆತು ನಾನು ಹಂಗೆ ಅಡ್ಡಾಡ್ಕೊತ ನೀನು ಅದೇನ ಅಂತಂದು ಮಾತಾಡ್ಸೋಗೋಣ ಅಂತ ಬಂದೆವ ಪಾಪ ಮಕ್ಕೊಂಡಿದ್ದೇನ ನೀವು ಅಲ್ಲೇ ಕುಂದಿರ್ತಿ ಬಾ ಇದ್ಲಾಗ ಮ್ಯಾಲೆ ಕುಂದ್ರ ಅಕ್ಕತ್ತಿದ್ರಾಗ ವಾ ಇಲ್ವಾ ಅಕ್ಕ ಅಲ್ವಾ ನಾ ಇಲ್ಲೇ ಕುಂದಿರ್ತಾನೆ ನನಗೆ ಸರಿ ಹಂಗಲ್ಲ ಕುಂದ್ರಾಕ ಮತ್ತೆ ಏನು ಅವ್ರಿಕಾಳು ಪಲ್ಯ ರೊಟ್ಟಿ ಮಾಡಿದ್ದೆ ನಾ ಓದ್ನ ನಿನ್ನ ಮಗ ನಿನ್ನ ಗಂಡ ಹೋಗ್ಯಾನ ನಾಳೆ ಅವನು ಕೆಲ್ಸಕ್ಕೆ ಹ್ಞೂನಕ್ಕ ಹೋಗ್ಯಾರ ಇವರು ಹೋಗ್ಯಾರ ಅವನು ಹೋಗ್ಯಾನ ನಾನು ಕೆಲಸ ಆಗಿದ್ವು ಹಾಗಾಗಿ ಬಂದೆ ನಾನು ಮತ್ತೊಂದಿಟ್ಟು ಮಾತಾಡ್ಕೊಂಡು ಹೋದ್ರಾತು ಏನು ಸುಮ್ಮನೆ ಮಾಡೋದಿರ್ತದೆ ಏಟ್ ಮಾಡಿದ್ರೆ ಮುಗಿಯಂಗ ಎಲ್ಲ ಕೆಲಸಗಳು ಅಂತಂದು ನಿಂದ್ರೆ ಅಡ್ಕೆಲಿ ತೊಗೊಂಬರ್ತಾನೆ ಅಕ್ಕೆ ನಾನಂತ ಇರ್ರಿ ಬಾಯ್ ಅಕ್ಕ ಏನಾಗಂಗಿಲ್ಲ ನೀನು ನಾನು ಹಾಕೋಬೇಕು ತೊಗೊಂಬರ್ತಾನೆ
ಸಾವಕ್ಕೆ ಮನೆಗೆ ಬಂದ್ರೆ ಒಟ್ಟ ಎಷ್ಟು ಕಾಳಜಿ ಮಾಡ್ತಾಳೆ. ಒಟ್ಟು ತುಂಬ ಊಟ ನೀಡ್ಲಂಗೆ ಒಟ್ಟ ಕಳ್ಸಂಗಿಲ್ಲ, ಏನಿಲ್ಲ. ಉಂಡು ಬಂದ ನೆನತ್ಲಿಗೆ ಮತ್ತು ಅಡಿಕೆರಿ ತೊಗೊಂಬರಕ್ಕೆ ಹೋದ್ಲು ನೋಡಿಗೆ. ಅಕ್ಕ ಪಾರ್ವತಿ ಚಾನಾರ ಮಾಡಿಸ್ತಿದ್ದೆ, ಒಂದು ಕಪ್ಪು ಒಲ್ಲೆ ಅಂತೀವ, ಏನಾರ ಕೇಳಿದನ್ನ ಬಿಸಿಯ ರೊಟ್ಟಿ ತಿನ್ನಡಿ. ಮುಳುಗಾಯಿ ಬರ್ತಾ ರೊಟ್ಟಿ ಅಂತ ಚಲೋ ಆಗೈತಿ ಅಲ್ವಾ. ಈಗಲೂ ನಾನು ಬಿಸಿಯ ರೊಟ್ಟಿ ತಿಂದು ಬಂದೇನೆ. ಅಡಿಕೆಲಿ ಹಾಕೋ ಅಡಿಕೆ ಎಲ್ಲಿ ತರಿಸಿದಾಗ ಅಂತ ಚಲೋ ಆಯ್ತು ನೋಡೋಕ್ಕೆ. ಪ್ಯಾಟೆ ತೊಗೊಂಡಿದ್ರು ನಿನ್ನೆ ಹಂತತ್ತಲ್ಲ ಚಲೋ ಅಡಿ ಕೊಟ್ಟ ಕುಚಿಸಿ ಹಂಗಲ್ಲ, ಏನಿಲ್ಲ. ಮನೆ ಇದು ಕೇಳ್ತಂತಲೆ ಅಡಿಕೆ ಬೇಕು ಅನ್ನೋದು ಎಷ್ಟು ಹುಚ್ಚಿರ್ತೈತೆ ನಮ್ಗೆ. ಉಂಡು ಮೇಲೆ ತಿಂದ್ಮೇಲೆ ಚಲೋ ಇರೋದಿಲ್ಲ ಬಾ, ಕುತ್ತಿಗೆ ಸಿಕ್ಬಿಡ್ತೈತಿ ನಮ್ಮನ್ನ ಹಂಗೆ ಇದೆಲ್ಲ ಉರಿಯಾಕತ್ತೈತಿ. ಆಯ್ತಂತೇಳಿ ನನ್ನ ಗಂಡುಗ ನಾನು ಆಕಳ ನಮ್ಮದು ಗಬ್ಬತ್ತಲ್ವ ಇಷ್ಟು ದಿವಸ ನಿಮ್ಮ ತನ್ನ ತೊಗೊಳಕತ್ತೀವಿ, ಇನ್ನೂ ಇಳಿಯೋಕವಲ್ದವ, ಹೋಗಿ ದವಾಖಾನಿಗೆ ತೋರಿಸ್ಕೊಂಬರ್ರಿ ಅಂತ ಹೇಳ್ತಾನೆ. ನನ್ನ ಗಂಡ ದಾದ ಮಾಡುವಲ್ದವ, ಎಲ್ಲಿ ಎಲ್ಲದಕ್ಕೂ ಹೆಣ್ಮಕ್ಳ ಸಹಾಯಕತ್ತೆ ಹೇಳ ಸಾವಕ. ಒಂದೀಟು ಜವಾಬ್ದಾರಿ ತೊಗೋಬೇಕವ ಗಂಡ್ಮಕ್ಳು ಅನ್ನೋರು, ಎಲ್ಲದನ್ನ ನಮ್ಮ ಮೇಲೆ ಬಿಟ್ಟು ಕುಂತ್ಬಿಡ್ತಾರೆ. ನೀನು ಮುಂಚಿಂದ ಬಿಜೆಚು ಅಂತ ಬಂದಿದ್ದು ಹಿಂಗೆ ಹಾಕೋದಿಲ್ಲ ಏನ ನಿಮ್ಮ ಅತ್ತಿನಾಕ ಅದೇನು ಅತ್ತೆ ಮಕ್ಕಳನ್ನ ಹೆಂಗೆ ಬೆಳೆಸಿತ್ತು, ಏನು ಅಂದನೇ ಜವಾಬ್ದಾರಿ ಇಲ್ವಾ ಇವ ಮಕ್ಕ ನನ್ನ ಮಗ ಅಂತ. ನಾನು ನಿಮ್ಮಪ್ಪ ನಂಗೆ ಆಗ್ಬೇಡಪ್ಪ, ಜವಾಬ್ದಾರಿ ತೊಗೋ ಮನಿದು, ಏನಾರ ಮನೆಯಾಗ ಕೆಲಸ ಮಾಡು, ನಾನು ಏನಾರ ಹೇಳಿದ್ರೆ ಕೆಲಸ ಮಾಡು, ವಾರೇ ಮಾಡ್ಕೊತಿದ್ದೆ ಅಂದ್ರೆ ಮನೆ ಜವಾಬ್ದಾರಿ ಬಿಡ್ತೈತಿ. ನಿಮ್ಮಪ್ಪ ನಂಗೆ ಆಗ್ಬೇಡ ಅಂತ ಮಾತಿದ್ದೆ, ಮತ್ತೆ ಹಂಗೆ ಗುರಾಯಿಸ್ಕೊಂಡು ನೋಡಿರ್ತಾಳೆ, ಆಕಿಗೆ ಅನ್ನಂಗೆ ಆಗಿರ್ಬೇಕು ಇವ್ನಿಗೆ ಅನ್ನಂಗೆ ಆಗಿರ್ಬೇಕು ಅನ್ನಂಗೆ ಅಂದಿರ್ತಾನೆ ನಾನು. ಆಕೆ ನಿಮ್ಮತ್ತೆ ಮನೆ ಬಾಗಿಲ ಕುಂತು ಊರ ಮನೆ ಮಂದಿ ಸುದ್ದಿ ಮಾತಾಡೋದು ಬಿಟ್ರೆ ಏನು ಗೊತ್ತಲ್ಲ ನೋಡಿ ನಿಮ್ಮತ್ತೆ ಅಲ್ವಾ. ದಿನ ಧಾರಾವಿದು ಏನು ಹುಚ್ಚು ಏನು ಗೊಂಡೆ ಆವಾಗಲೇ ಕುಂತು ಬಿಡ್ತಾಳೆ. ಟಿವಿ ಹಚ್ಚಿರಿ ಆ ಹುಡುಗ ನಾನೊಂದಿಟ್ಟು ಅದು ಕಾರ್ಟೂನು ಬರ್ತಾವಲ್ಲ ವಿಡಿಯೋ ಇದ್ರೂ ಟಿವಿಯಾಗ ಗೊಂಬಿವು ಅವ್ನು ನೋಡಕ್ಕೆ ಒಂದಿಟ್ಟು ಇದು ಮಾಡ್ತೈತೆ ಆ ಹುಡುಗ. ನೋಡಿ ಗುಡ್ಸಿದ್ರು ಹಂಗೆ ಏನಾಗೈತೆ ನಂಗೆ ಹಚ್ಚಲೇ ಅನ್ನಕತ್ತಾಳ ಹುಡ್ರಿಗೆ. ನೋಡ್ಬೇಕು ಹಿರಿಯರೇ ಅನ್ನೋ ಮರ್ಯಾದೆ ಕಲಿಸಿಲ್ಲ ಹಂಗೆ ಹಿಂಗೆ ಹಚ್ಚಲೇ ಅನ್ನಕತ್ ಬಿಡ್ತಾಳ ಆ ಹುಡುಗ. ಈಕಿ ಒದರಾಟ ನೋಡ್ಲಾರ್ದ ಸುಮ್ಮನೆ ಎದ್ದು ಹೋಗ್ಬಿಡ್ತತ್ವ, ಆಕಿಗೆ ಚೇನ್ ಬೇಕದನ್ನ ಇವ ಇಂದಾಗ ಯಾವಾಗ ನೋಡ್ಕೊಂತ ಬಿಡಯಪ್ಪ ಅಂತಾನೆ. ನಾನು ಇರೋದು ಸಂಜೆ ಮುಂದೆ ಬೇಯಿಸಿ ಅಲ್ಲಿಂದ ಬಂದು ಒಂದಿಟ್ಟು ಕೈಕಾಲು ಮುಖ ತೊಗೊಂಡು ಒಂದಿಟ್ಟು ಆಡಿ ಬಂದು ಒಂದು ಟಿವಿ ನೋಡ್ಕೊಂಡು ಆಮೇಲೆ ಇಂದಾಗ ಹೋಮ್ವರ್ಕ್ ಮಾಡ್ಕೊಳ್ಳೋಣ ಅಂದ್ರೆ ಅಜ್ಜಿ ಏನು ಕಾಡ್ತೈತೆ ಬೇ ಅಂತ ಬೈತಿರ್ತಾರೆ ಅವನು. ಸದ್ಯಕ್ಕೆ ಯಾಕೆ ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಕತೆ ನಿಮಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಇವತ್ತಿನ ಕತೆ ನಿಮಗೆ ಒಂಚೂರಾದರೂ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸಿಂಪಲ್ಲಾಗಿ ವಿಡಿಯೋ ಮಾಡಿದ್ದೀನಿ ರೀ. ನಿಮಗೆಲ್ಲರಿಗೂ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ. ಮುಂದಿನ ಕಥೆಯೊಂದಿಗೆ ಮತ್ತೆ ನಿಮ್ಮ ಭೇಟಿ. ಧನ್ಯವಾದಗಳು ಸ್ನೇಹಿತರೆ.